ಕುರಿಗಳ ಸಾವು ಮತ್ತು 2 ಕಾಲುಗಳ ಮುರಿತ ಕುರಿಗಳು, ಕುರಿಶೆಡ್ ಮನೆ ಕುಸಿತ ದೃಶ್ಯ ನಾರವ ಮಾಕಲಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಈ ಗ್ರಾಮ ರೋಣೂರು ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಗ್ರಾಮ. ಮನೆಯ ಮಾಲೀಕರು ವಿಜಯಮ್ಮ ಗೋಪಾಲ್ ರೆಡ್ಡಿ ರವರ ಕುಟುಂಬದವರು. ಈ ಸಮಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸ್ಥಳ ಪರಿಶೀಲನೆ. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ ರವರು ಮತ್ತು ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಶುವೈದ್ಯ ಅಧಿಕಾರಿಗಳ ಸಿಬ್ಬಂದಿ ಡಾ ವೆಂಕಟ ಶಿವಾರೆಡ್ಡಿರವರ ಸ್ಥಳಕ್ಕೆ ಭೇಟಿ ಪರಿಶೀಲನೆ. ಸ್ಥಳದಲ್ಲಿ ಕುರಿಗಳ ಸತ್ತಿರುವುದು 2 ಕಾಲು ಮುರಿತ ಕುರಿಗಳ ಬಗ್ಗೆ ಪಶು ವೈದ್ಯಾಧಿಕಾರಿಗಳು ಪೂರ್ಣ ಮಾಹಿತಿ ಸಲಹೆಗಳು ವ್ಯಕ್ತಪಡಿಸಿದರು. ನಮ್ಮ ಹೆಸರು ಡಾಕ್ಟರ್ ವೆಂಕಟ ಶಿವಾರೆಡ್ಡಿ, ಮುಖ್ಯ ಪಶುವೈದ್ಯಾಧಿಕಾರಿ, ಪಶು ಆಸ್ಪತ್ರೆ ರೋಣೂರು. ನಮ್ಮ ತಾಲೂಕಿನ ಮುಖ್ಯಸ್ಥರಾದಂತಹ ಡಾಕ್ಟರ್ ಸುಭಾನ್ ಸಾಹೇಬರು ಬೇರೆ ತುರ್ತು ಸಭೆಯಿಂದ ಬೇರೆ ಕಡೆ ಹೋಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಮಾಹಿತಿಯನ್ನ ತಮ್ಗೆ ಕೊಡ್ತಾ ಇದ್ದೀನಿ. ಇದರ ಉದ್ದೇಶ ಏನಂದ್ರೆ, ನಿನ್ನೆ ಸಾಯಂಕಾಲ ಮಳೆ ಬರೋ ಟೈಮಲ್ಲಿ ಸುಮಾರು 7:30 ಗಂಟೆ ಸಂಜೆ ಸಮಯದಲ್ಲಿ ನಮ್ಮ ಈ ನಾರ್ಮಕ್ಲಹಳ್ಳಿ ವಿಜಯಮ್ಮ ಗೋಪಾಲ್ ರೆಡ್ಡಿ ಮತ್ತೆ ಮಂಜುಳಮ್ಮ ವೈಪ ವೆಂಕಟರಾಮ ರೆಡ್ಡಿ ಅವರ ಜಂಟಿ ಕುಟುಂಬ ಸೇರಿರ್ತಕ್ಕಂಥ ಒಂದು ಕುರಿ ಶೆಡ್ ಮತ್ತೆ ಹಸು ಶೆಡ್ ಅಲ್ಲಿ ಒಂದು ಗೋಡೆ ಕುಸಿತ ಆಗಿ ಅದು ಅನಾಹುತ ಆಗಿ ಅದರಲ್ಲಿ ಕುರಿಗಳನ್ನು ಮತ್ತು ಹಸುಗಳು ಮೇಯಿಸ್ತಾ ಇದ್ರು. ಆ ಶಬ್ದ ಕೇಳ್ಬಿಟ್ಟೇನೋ ಕುರಿಗಳು ಸ್ವಲ್ಪ ಕೆಲವು ಆಚೆಗೆ ಹೊರಟಾಗಿದ್ದಾವೆ, ಕೆಲವು ಅಲ್ಲೇ ಉಳ್ಕೊಂಡು ಕೆಲವು ಅನಾಹುತ ಆಗಿದೆ. ಇವಾಗಲೇ ಒಂದು 2 ದೊಡ್ಡ ಕುರಿಗಳು ಮರಣ ಹೊಂದಿರ್ತವೆ. ಮತ್ತೆ ಸುಮಾರು 5ರಿಂದ 6 ಕುರಿಗಳಿಗೆ ಕಾಲುಗಳಿಗೆ ಗಾಯ ಆಗಿ ಅದು ಕೂಡ ಯಾವುದೇ ಯೋಗ್ಯತೆಗೆ ಬರ್ತಲ್ಲ, ಅವು ಕೂಡ ಮಾರೋ ಪರಿಸ್ಥಿತಿ ಬಂದಿದೆ. ಸುಮಾರು ಒಂದು ಕುರಿಗಳಿಂದಾನೇ ಒಂದು 50,000 ನಷ್ಟ ಆಗಿದೆ ಅವ್ರಿಗೆ. ಬೇರೆ ಬಿಲ್ಡಿಂಗ್ ಇಂದ ಇವರು ರೆವಿನ್ಯೂ ಇಲಾಖೆಯವರು ಬಂದು ಬೆಳಗ್ಗೆ ಬಂದು ಸ್ಥಳ ಎಲ್ಲ ಮಾಜರ್ ಮಾಡಿಕೊಂಡು ಅವರು ಹೋಗಿದ್ದಾರೆ. ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಮತ್ತೆ ನಮ್ಮ ಇಒ ಸಾಹೇಬ್ ಸರ್ವೇಶ್ ಅವರು ಬಂದಿದ್ರು. ಎಲ್ಲ ಅವ್ರು ಬಂದು ಮಾಹಿತಿಯನ್ನ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಆದಷ್ಟು ಬೇಗ ಅದಕ್ಕೆ ಸರ್ಕಾರಕ್ಕೆ ರವಾನೆ ಮಾಡಿ ಸೂಕ್ತ ರೀತಿಯಲ್ಲಿ ಕ್ರಮ. ಈಗಲೇ ಶೀಪ್ ಎಕ್ಸ್ಕ್ರೀಷಿಯಾ ಅಂತ ಏನಿದೆ, ಅನುಗ್ರಹ ಯೋಜನೆ ಅಡಿಯಲ್ಲಿ ದೊಡ್ಡ ಕುರಿಗೆ ಒಂದು ಕುರಿಗೆ 7,500 ರೂಪಾಯಿ ಹಂಗೆ ಸತ್ತೋಗಿರೋ 2 ಕುರಿಗಳಿಗೆ ನಾವು ಪರಿಹಾರವನ್ನ ಪರೀಕ್ಷಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸರ್, ತಮ್ಮಲ್ಲಿ ಒಂದು ಮಾತು, ತಾಲೂಕು ವ್ಯಾಪ್ತಿ ಮೊಟ್ಟ ಮೊದಲಿಗೆ ಮಳೆ ಒಂದು ಕಾರಣದಿಂದ ಮನೆ ಕುಸಿತ ಕುರಿಗಳ ಸಾವು. ಈ ಒಂದು ಹಳ್ಳಿಕಾಡು ಜನರು ಕೂಲಿ ಮಾಡೋರು ತಮ್ಮ ಸರ್ಕಾರಕ್ಕೆ ಎಷ್ಟು ದಿನದಲ್ಲಿ ಈ ಪ್ರೋಗ್ರೆಸ್ ಕಳಿಸಿ ಎಷ್ಟು ದಿನ ಅವ್ರ ಪರಿಹಾರ ಸಿಗುತ್ತೆ, ಸಂಬಂಧಪಟ್ಟ ಅಧಿಕಾರಿ ಯಾವ ರೀತಿ ಈ ದಿನ ನೀವು ಪಾಲನೆ ಮಾಡ್ತೀವಿ? ಈಗಾಗಲೇ ನಮ್ಮ ಇವ್ರಿಗೆ ಶಾಸಕರ ಗಮನಕ್ಕೂ ಹೋಗಿದೆ, ಮತ್ತೆ ಎಲ್ಲಾ ಇಲಾಖೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಹೋಗಿದೆ. ಆದಷ್ಟು ಬೇಗ ಶೀಘ್ರಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟು ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ ಬೇಗ ಪ್ರಯತ್ನ ಮಾಡ್ತೀವಿ. ಆಮೇಲೆ ಇನ್ನೊಂದು ಮಾತು, 2 ಕುರಿ ಹೋಗಿದೆ ಇಷ್ಟು ದುಡ್ಡು ಅಂತ ಹೇಳಿದ್ರು, ಇನ್ನು ಹೋಗಿರೋದು 7-8 ಕುರಿನೂ ಕಾಲು ಡ್ಯಾಮೇಜ್ ಅಂದ್ರೆ ಅದು ಹೋದಂಗೆ, ಅದು ಸೇರಿ ಅದಕ್ಕೂ ಇದಕ್ಕೂ ಬೋತ್ 2 ಕಡೆನೂ ಎಷ್ಟು ಅಮೌಂಟ್ ಬರೋದು ಅಂದಾಜು? ಅಲ್ಲ, ಅದಕ್ಕೆ ಇದು ಕಾಲ್ಗೆ ಆಗಿರೋದಕ್ಕೆ ಯಾವುದೇ ಸರ್ಕಾರದ ಯಾವ್ದು ಪರಿಹಾರ ಬರಲ್ಲ. ಈಗ ಮರಣೋತ್ತರ ಪರೀಕ್ಷೆ 2ಕ್ಕೆ ಮಾಡಿದೀನಿ, ಅದಕ್ಕೆ ಮರಣೋತ್ತರ ಪರೀಕ್ಷೆ ಪ್ರಕಾರ ಅದ್ರ ಪ್ರಕಾರ 15,000 ಪರಿಹಾರ ಬರುತ್ತೆ. ನಮ್ಮ ತಹಶೀಲ್ದಾರ್ಗೂ ರೆವಿನ್ಯೂ ಇಲಾಖೆಯಿಂದ ಒಂದು ಪರಿಹಾರ ಕೊಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು. ಆಮೇಲೆ ಇನ್ನೊಂದು, ತಮ್ಮ ಒಂದು ನಿಮ್ಮ ಪಶುವೈದ್ಯ ಇಲಾಖೆಯಿಂದ ಈ ಒಂದು ಬಡ ಕುಟುಂಬಕ್ಕೆ ಈ ಒಂದು ಪಂಚಾಯತ್ ವ್ಯಾಪ್ತಿಗೆ ಸರ್ಕಾರ ಸುತ್ತೋಲೆ ಇಷ್ಟು ದುಡ್ಡು ಕೊಡ್ಬೋದು ಅಂತ ಆ ತಾವೊಂದು ರೆಫರ್ ಮಾಡಿದ ಆ ಅಮೌಂಟ್ ಬರ್ಬೋದು. ಆ ಒಂದು ರೆಫರ್ ಯಾವ ರೀತಿ ಮಾಡಿ? ಅದೇ ನಾವು ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತೆಲ್ಲ ಒಂದು ಕ್ರೋಢೀಕರಣ ವರದಿ ಕೊಟ್ಬಿಟ್ಟು ಅವ್ರಿಗೆ ನಮ್ಮ ಪಂಚಾಯತಿಗೂ ಕೊಡ್ತೀವಿ, ನಮ್ಮ ತಾಲೂಕಾ ಇವಾಗೂ ಕೊಡ್ತೀವಿ, ಮತ್ತೆ ತಹಶೀಲ್ದಾರ್ ಅವ್ರಿಗೂ ನಮ್ಮ ಎಲ್ಲಿ ಇವ್ರಿಗೆ ಏನೇನು ಡ್ಯಾಮೇಜ್ ಆಗಿದೆ ಅದನ್ನ ವಸ್ತು ಪರಿಸ್ಥಿತಿಯಲ್ಲಿ ನಾವು ಸಂಪೂರ್ಣವಾಗಿ ಒಂದು ವರದಿ ಕೊಡ್ತೀವಿ. ಅದ್ರ ಪ್ರಕಾರ ಅವರು ಕ್ರಮ ಕೈಗೊಳ್ಳುತ್ತಾರೆ. ತಮ್ಮ ಒಂದು ಪಶುವೈದ್ಯ ಇಲಾಖೆ ವತಿಯಿಂದ ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಒಂದು ಮಾಜರ್ ರಿಪೋರ್ಟ್ ವರದಿ ಫಾರ್ವರ್ಡ್ ಮಾಡಿ ಸಾಧ್ಯವಾದಷ್ಟು ಬೇಗನೆ ಒಂದು ವ್ಯವಸ್ಥೆ ಮಾಡಿ. ಖಂಡಿತ ಮಾಡಿ. ಥ್ಯಾಂಕ್ ಯು.
ఉంటుంది ఎట్లా ఎన్నటికి